ಹಲೋ ಫ್ರೆಂಡ್ಸ್, ನಾನು ಈ ದಿನ ಮಟನಲ್ಲಿ 2 ಟೈಪ್ಸ್ ಮಾಡ್ತೀನಿ. ಒಂದು ಸಾಂಬಾರು ಮತ್ತು ಹುರ್ಬಾಡು ಅಂತ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನೀಗ ಆಲ್ರೆಡಿ ಮಟನ್ ಚೆನ್ನಾಗಿ ತೊಳೆದು ಉಪ್ಪು, ಹುಳಿ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೀನಿ. ಇವಾಗ ಇದನ್ನು ಬೇಯಲಿಕ್ಕಿಡ್ತೀನಿ. ಇದು ಒಂದು ಸ್ವಲ್ಪನೂ ನೀರಿರಬಾರ್ದು, ಆ ಥರ ಸುಂಡೋಗಬೇಕು. ಇದನ್ನ ನೆನೆಸಿಡಬೇಕು ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ತೊಳೆದು ಕನಿಷ್ಠ 1 ಅವರ್ ಆದ್ರೂ ಉಪ್ಪು, ಹುಳಿ ಮತ್ತು ನಾನು ಅರಿಶಿನ ಪುಡಿ ಹಾಕಿದ್ದೀನಿ. ಖಾರ ಎಲ್ಲ ಆಮೇಲೆ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಇದು ಒಂದು ಸ್ವಲ್ಪ ವಾಟ್ರ್ ಇರಬಾರ್ದು, ಆ ಥರ ಮಾಡ್ತೀನಿ, ನಂತರ ತೋರಿಸ್ತೀನಿ. ಈಗ ಈ ಥರ ಬೆಂದಿರೋದನ್ನ ಫ್ರೆಂಡ್ಸ್, ಈ ಥರ ಬೆಂದ ಮೇಲೆ ಇದನ್ನು ಸ್ವಲ್ಪ ತಗೋತೀನಿ. ಇದರಲ್ಲಿ ಇನ್ನೊಂದು ಫ್ರೆಂಡ್ಸ್ ಹುರ್ಬಾಡು ಅಂದರೆ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಫ್ರೆಂಡ್ಸ್, ಇದಕ್ಕೆ ಹುರ್ಬಾಡಿಗೆ ಮಸಾಲೆ ಮಾಡ್ಕೊತಿದ್ದೀನಿ. ಹುಣಸೆ ಹಣ್ಣು, 1 ಇಂಚು ಚಕ್ಕೆ, ಮೆಣಸು, ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಚಕ್ರ, ಹೂವು ಚಕ್ರ ಹಾಕಿ, ಬೆಳ್ಳುಳ್ಳಿ 1 ಗೆಡ್ಡೆ ಫುಲ್ಲು, ಒಂದು ಬೆಳ್ಳುಳ್ಳಿ ಫುಲ್ಲು ಬಿಡಿಸ್ಕೊಂಡಿದ್ದೀನಿ, ಮತ್ತು ಶುಂಠಿ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು. ನಾನು ಒಂದು 5 ಮೆಣಸಿನ್ಕಾಯಿ ಹಾಕ್ತೀನಿ. 1/4 kg ಮಾಡ್ತಾಯಿದ್ದೀನಿ ನಾನು, ಅದಕ್ಕೋಸ್ಕರ ತುಂಬ ಖಾರ ಆಗ್ಬಿಡುತ್ತೆ, ಸಾಕು. ಹುಣಸೆಹಣ್ಣು ಹಾಕ್ತಾ ಇರೋರು ನಿಂಬೆ ರಸನ ಹಿಂಡ್ಕೊಳ್ಳಿ, ಕಾಚಂಬ ಪುಳಿ ಹಾಕ್ಕೊಳ್ಳಿ, ಹುಳಿ ಕೊಟ್ಲಿ ಸೇರಬೇಕು ಸ್ವಲ್ಪ. ನಾನು ಯಾವಾಗೂ ಒಂಚೂರು ಹುಣಸೆಹಣ್ಣು ಹಾಕ್ತೀನಿ. ಹುರ್ಕೊಂಡೇ ಹಾಕ್ಬೇಕು ಫ್ರೆಂಡ್ಸ್, ಹಂಗೆ ಹಾಕ್ಬಿಡಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಆರಿದ ಮೇಲೆ. ಇವಾಗ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಈಗ ನಾನು ಇವಾಗ ಬಾಣಲೆ ಇಟ್ಟಿದ್ದೇನೆ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತೇನೆ. ಈರುಳ್ಳಿ ಹಾಕ್ತೇನೆ ಇದಕ್ಕೆ. ಈಗ ಬೇಯಿಸಿ ಇಟ್ಕೊಂಡಿರುವಂತಹ ಮಟನ್ನ ಇದಕ್ಕೆ ಸೇರಿಸ್ತೀನಿ. ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈ ಖಾರದ ನೀರು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹುರ್ಬಾಡು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಏನು ಮನೇಲಿ ತಂದಿರ್ತೀವಿ ಅದರಲ್ಲೇ ಸಹ ಸ್ವಲ್ಪ ಇಟ್ಕೊಂಡು ಮಾಡಿ. ನಾನು ಅದೇ ಥರ ಮಾಡಿದ್ದೀನಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.